ಗೊಂದಲಕ್ಕೆ ಇನ್ನೂ ಕೂಡ ಬ್ರೇಕ್ ಬಿದ್ದಿಲ್ಲ. ಬಡವರಿಗೆ ಅನ್ಯಾಯ ಆಗಕ್ ಬಿಡಲ್ಲ ಅಂತ ಸಿಎಂ ಮತ್ತೆ ಡಿಸಿಎಂ ಭರವಸೆ ನೀಡಿದರೂ ಕೂಡ ಸಮಸ್ಯೆ ಬಗೆಹರಿದಿಲ್ಲ. ಈಗಾಗಲೇ ಎಪಿಎಲ್ ಕಾರ್ಡ್ಗೆ ಶಿಫ್ಟ್ ಆಗಿರೋ ಕಾರ್ಡ್ಗಳನ್ನ ಮತ್ತೆ ಬಿಪಿಎಲ್ ಆಗಿ ಪರಿವರ್ತನೆ ಮಾಡೋದಕ್ಕೆ ಟೈಮ್ ಬೇಕು ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಬಿಪಿಎಲ್ ಕಾರ್ಡ್ ಸಮಸ್ಯೆ ಪರಿಹಾರಕ್ಕೆ ಹಿಂದೆ ಡೆಡ್ಲೈನ್, ಇನ್ನಷ್ಟು ಟೈಮ್ ಬೇಕು ಅಂತಿರೋ ಅಧಿಕಾರಿಗಳು. ಮುಂದೆ ಬಿಪಿಎಲ್ ಕಾರ್ಡ್ ಇರೋಲ್ಲ ಅನ್ನೋ ವಿಚಾರ ಬಡ ಮತ್ತು ಮಧ್ಯಮ ವರ್ಗದವರನ್ನ ದಂಗು ಬಿಡಿಸಿದೆ. ಆಟೋ ಚಾಲಕ, ರೈತ, ಗೃಹಿಣಿ, ಬೀದಿ ಬದಿ ವ್ಯಾಪಾರಿ ಹೀಗೆ ದಿನದ ಕೂಲಿ ನಂಬಿ ದುಡಿಯುವ ಜೀವಗಳಿಗೆ ಬರಸಿಡಿಲು ಬಡಿದಂತಾಗಿತ್ತು. ರಿಪಬ್ಲಿಕ್ ಕನ್ನಡದಲ್ಲಿ ಈ ಸಾಲು ಎಡವಟ್ಟಿನ ವರದಿ ನಿರಂತರವಾಗಿ ಬಿತ್ತರಿಸಿದ್ದ ಬೆನ್ನಲ್ಲೇ ಸರ್ಕಾರ ಅಲರ್ಟ್ ಆಗಿ ಸಮಸ್ಯೆ ಪರಿಹಾರಕ್ಕೆ ನವೆಂಬರ್ 25ರ ತನಕ ಡೆಡ್ಲೈನ್ ಕೊಟ್ಟಿದೆ. ಇಂದು ಡೆಡ್ಲೈನ್ ಮುಗಿದ್ರೂ ಅಧಿಕಾರಿಗಳು ಇನ್ನಷ್ಟು ಟೈಮ್ ಬೇಕು ಅಂತಿದ್ದಾರೆ. ಬದಲಾವಣೆ ಆಗಿರುವ ಕಾರ್ಡ್ಗಳನ್ನು ಮತ್ತೆ ಬದಲಿಸಬೇಕಾದ್ರೆ ಕನಿಷ್ಠ 15 ದಿನಗಳು ಬೇಕಾಗುತ್ತೆ. ಆರ್ಡಿ ನಂಬರ್ ಪರಿಶೀಲಿಸಬೇಕು. ಆಹಾರ ನಿರೀಕ್ಷಕರು 1 by 1 ಆಗಿ ಕಾರ್ಡ್ಗಳನ್ನು ಕನ್ವರ್ಟ್ ಮಾಡಬೇಕು. ಎನ್ಐಸಿ ಸಾಫ್ಟ್ವೇರ್ ಮೂಲಕ ಕಾರ್ಡ್ ಕನ್ವರ್ಟ್ ಆಗಬೇಕು. ಈ ಬದಲಾವಣೆಗೆ 10 ರಿಂದ 15 ದಿನಗಳ ಸಮಯ ಬೇಕಾಗುತ್ತೆ. ಬಿಪಿಎಲ್ ಕಾರ್ಡ್ ರದ್ದತಿಯಿಂದ ಪತ್ನಿ ಸರ್ಜರಿ ಕ್ಯಾನ್ಸಲ್. ಕ್ಯಾನ್ಸರ್ ಪೀಡಿತ ಪತ್ನಿ ಚಿಕಿತ್ಸೆಗಾಗಿ ಪತಿಯ ಅಲೆದಾಟ. ಶನಿವಾರ ಬೆಳಿಗ್ಗೆ ಆಪರೇಷನ್ ಇದೆ, ಕ್ಯಾನ್ಸಲ್ ಮಾಡಿದ್ದಾರೆ. ಬಿಪಿಎಲ್ ಕಾರ್ಡ್ ರದ್ದಾದ ಕಾರಣ ಪತ್ನಿಗೆ ಚಿಕಿತ್ಸೆ ಕೊಡಿಸಲಾಗದೆ ಪತಿಯೊಬ್ಬ ಪರದಾಡಿದ ಘಟನೆ ಮನಕಲುಕುವಂತಿತ್ತು. ಬಿಪಿಎಲ್ ಕಾರ್ಡ್ ಇಲ್ಲ ಎಂಬ ಕಾರಣಕ್ಕೆ ಶನಿವಾರ ನಡೆಯಬೇಕಿದ್ದ ಸರ್ಜರಿ ಕ್ಯಾನ್ಸಲ್ ಆಗಿತ್ತು. ಕ್ಯಾನ್ಸರ್ನಿಂದ ಬಳಲುತ್ತಿರುವ ತನ್ನ ಪತ್ನಿಗೆ ಚಿಕಿತ್ಸೆ ಕೊಡಿಸಲು ಪತಿ ಜಯರಾಮಯ್ಯ ಪರದಾಡಿದ್ರು. ಶುಕ್ರವಾರ ನೈಟ್ ಕ್ಯಾನ್ಸಲ್ ಮಾಡಿದ್ದಾರೆ ಬಿಪಿಎಲ್ ಕಾರ್ಡು. ಶನಿವಾರ ಬೆಳಿಗ್ಗೆ ಸರ್ಜರಿ ಇತ್ತು ಕ್ಯಾನ್ಸರ್ದು. ಅಲ್ಲಿ ನೋಡಿದ್ರೆ ಅವರು ಆಗಲ್ಲ ಅಂತವ್ರೆ, ಇಲ್ಲಿ ನೋಡಿದ್ರೆ ಆಗಿದೆ, ಏನೂ ಆಗಿಲ್ಲ ಅಂತ. ಈ ಮಧ್ಯೆ ಇಂದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಪಶ್ಚಿಮ ವಲಯದಲ್ಲಿ ಬಿಪಿಎಲ್ ಕಾರ್ಡ್ ಪರಿಶೀಲನೆ ಪ್ರಕ್ರಿಯೆ ನಡೆಯಿತು. ಒಟ್ಟಿನಲ್ಲಿ ಸಾಫ್ಟ್ವೇರ್ ಎಡವಟ್ಟಿನಿಂದ ಅರ್ಹ ಫಲಾನುಭವಿಗಳು ಪರದಾಡುವಂತಾಗಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಿಪಿಎಲ್ ಗೊಂದಲಕ್ಕೆ ಇನ್ನೂ ಕೂಡ ಬ್ರೇಕ್ ಬಿದ್ದಿಲ್ಲ. ಬಡವರಿಗೆ ಅನ್ಯಾಯ ಆಗಕ್ ಬಿಡಲ್ಲ ಅಂತ ಸಿಎಂ ಮತ್ತೆ ಡಿಸಿಎಂ ಭರವಸೆ ನೀಡಿದರೂ ಕೂಡ ಸಮಸ್ಯೆ ಬಗೆಹರಿದಿಲ್ಲ. ಈಗಾಗಲೇ ಎಪಿಎಲ್ ಕಾರ್ಡ್ಗೆ ಶಿಫ್ಟ್ ಆಗಿರೋ ಕಾರ್ಡ್ಗಳನ್ನ ಮತ್ತೆ ಬಿಪಿಎಲ್ ಆಗಿ ಪರಿವರ್ತನೆ ಮಾಡೋದಕ್ಕೆ ಟೈಮ್ ಬೇಕು ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಬಿಪಿಎಲ್ ಕಾರ್ಡ್ ಸಮಸ್ಯೆ ಪರಿಹಾರಕ್ಕೆ ಹಿಂದೆ ಡೆಡ್ಲೈನ್, ಇನ್ನಷ್ಟು ಟೈಮ್ ಬೇಕು ಅಂತಿರೋ ಅಧಿಕಾರಿಗಳು. ಮುಂದೆ ಬಿಪಿಎಲ್ ಕಾರ್ಡ್ ಇರೋಲ್ಲ ಅನ್ನೋ ವಿಚಾರ ಬಡ ಮತ್ತು ಮಧ್ಯಮ ವರ್ಗದವರನ್ನ ದಂಗು ಬಿಡಿಸಿದೆ. ಆಟೋ ಚಾಲಕ, ರೈತ, ಗೃಹಿಣಿ, ಬೀದಿ ಬದಿ ವ್ಯಾಪಾರಿ ಹೀಗೆ ದಿನದ ಕೂಲಿ ನಂಬಿ ದುಡಿಯುವ ಜೀವಗಳಿಗೆ ಬರಸಿಡಿಲು ಬಡಿದಂತಾಗಿತ್ತು. ರಿಪಬ್ಲಿಕ್ ಕನ್ನಡದಲ್ಲಿ ಈ ಸಾಲು ಎಡವಟ್ಟಿನ ವರದಿ ನಿರಂತರವಾಗಿ ಬಿತ್ತರಿಸಿದ್ದ ಬೆನ್ನಲ್ಲೇ ಸರ್ಕಾರ ಅಲರ್ಟ್ ಆಗಿ ಸಮಸ್ಯೆ ಪರಿಹಾರಕ್ಕೆ ನವೆಂಬರ್ 25ರ ತನಕ ಡೆಡ್ಲೈನ್ ಕೊಟ್ಟಿದೆ. ಇಂದು ಡೆಡ್ಲೈನ್ ಮುಗಿದ್ರೂ ಅಧಿಕಾರಿಗಳು ಇನ್ನಷ್ಟು ಟೈಮ್ ಬೇಕು ಅಂತಿದ್ದಾರೆ. ಬದಲಾವಣೆ ಆಗಿರುವ ಕಾರ್ಡ್ಗಳನ್ನು ಮತ್ತೆ ಬದಲಿಸಬೇಕಾದ್ರೆ ಕನಿಷ್ಠ 15 ದಿನಗಳು ಬೇಕಾಗುತ್ತೆ. ಆರ್ಡಿ ನಂಬರ್ ಪರಿಶೀಲಿಸಬೇಕು. ಆಹಾರ ನಿರೀಕ್ಷಕರು 1 by 1 ಆಗಿ ಕಾರ್ಡ್ಗಳನ್ನು ಕನ್ವರ್ಟ್ ಮಾಡಬೇಕು. ಎನ್ಐಸಿ ಸಾಫ್ಟ್ವೇರ್ ಮೂಲಕ ಕಾರ್ಡ್ ಕನ್ವರ್ಟ್ ಆಗಬೇಕು. ಈ ಬದಲಾವಣೆಗೆ 10 ರಿಂದ 15 ದಿನಗಳ ಸಮಯ ಬೇಕಾಗುತ್ತೆ. ಬಿಪಿಎಲ್ ಕಾರ್ಡ್ ರದ್ದತಿಯಿಂದ ಪತ್ನಿ ಸರ್ಜರಿ ಕ್ಯಾನ್ಸಲ್. ಕ್ಯಾನ್ಸರ್ ಪೀಡಿತ ಪತ್ನಿ ಚಿಕಿತ್ಸೆಗಾಗಿ ಪತಿಯ ಅಲೆದಾಟ. ಶನಿವಾರ ಬೆಳಿಗ್ಗೆ ಆಪರೇಷನ್ ಇದೆ, ಕ್ಯಾನ್ಸಲ್ ಮಾಡಿದ್ದಾರೆ. ಬಿಪಿಎಲ್ ಕಾರ್ಡ್ ರದ್ದಾದ ಕಾರಣ ಪತ್ನಿಗೆ ಚಿಕಿತ್ಸೆ ಕೊಡಿಸಲಾಗದೆ ಪತಿಯೊಬ್ಬ ಪರದಾಡಿದ ಘಟನೆ ಮನಕಲುಕುವಂತಿತ್ತು. ಬಿಪಿಎಲ್ ಕಾರ್ಡ್ ಇಲ್ಲ ಎಂಬ ಕಾರಣಕ್ಕೆ ಶನಿವಾರ ನಡೆಯಬೇಕಿದ್ದ ಸರ್ಜರಿ ಕ್ಯಾನ್ಸಲ್ ಆಗಿತ್ತು. ಕ್ಯಾನ್ಸರ್ನಿಂದ ಬಳಲುತ್ತಿರುವ ತನ್ನ ಪತ್ನಿಗೆ ಚಿಕಿತ್ಸೆ ಕೊಡಿಸಲು ಪತಿ ಜಯರಾಮಯ್ಯ ಪರದಾಡಿದ್ರು. ಶುಕ್ರವಾರ ನೈಟ್ ಕ್ಯಾನ್ಸಲ್ ಮಾಡಿದ್ದಾರೆ ಬಿಪಿಎಲ್ ಕಾರ್ಡು. ಶನಿವಾರ ಬೆಳಿಗ್ಗೆ ಸರ್ಜರಿ ಇತ್ತು ಕ್ಯಾನ್ಸರ್ದು. ಅಲ್ಲಿ ನೋಡಿದ್ರೆ ಅವರು ಆಗಲ್ಲ ಅಂತವ್ರೆ, ಇಲ್ಲಿ ನೋಡಿದ್ರೆ ಆಗಿದೆ, ಏನೂ ಆಗಿಲ್ಲ ಅಂತ. ಈ ಮಧ್ಯೆ ಇಂದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಪಶ್ಚಿಮ ವಲಯದಲ್ಲಿ ಬಿಪಿಎಲ್ ಕಾರ್ಡ್ ಪರಿಶೀಲನೆ ಪ್ರಕ್ರಿಯೆ ನಡೆಯಿತು. ಒಟ್ಟಿನಲ್ಲಿ ಸಾಫ್ಟ್ವೇರ್ ಎಡವಟ್ಟಿನಿಂದ ಅರ್ಹ ಫಲಾನುಭವಿಗಳು ಪರದಾಡುವಂತಾಗಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ಬಿಪಿಎಲ್ ಗೊಂದಲಕ್ಕೆ ಇನ್ನೂ ಕೂಡ ಬ್ರೇಕ್ ಬಿದ್ದಿಲ್ಲ. ಬಡವರಿಗೆ ಅನ್ಯಾಯ ಆಗಕ್ ಬಿಡಲ್ಲ ಅಂತ ಸಿಎಂ ಮತ್ತೆ ಡಿಸಿಎಂ ಭರವಸೆ ನೀಡಿದರೂ ಕೂಡ ಸಮಸ್ಯೆ ಬಗೆಹರಿದಿಲ್ಲ. ಈಗಾಗಲೇ ಎಪಿಎಲ್ ಕಾರ್ಡ್ಗೆ ಶಿಫ್ಟ್ ಆಗಿರೋ ಕಾರ್ಡ್ಗಳನ್ನ ಮತ್ತೆ ಬಿಪಿಎಲ್ ಆಗಿ ಪರಿವರ್ತನೆ ಮಾಡೋದಕ್ಕೆ ಟೈಮ್ ಬೇಕು ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಬಿಪಿಎಲ್ ಕಾರ್ಡ್ ಸಮಸ್ಯೆ ಪರಿಹಾರಕ್ಕೆ ಹಿಂದೆ ಡೆಡ್ಲೈನ್. ಇನ್ನಷ್ಟು ಟೈಮ್ ಬೇಕು ಅಂತಿರೋ ಅಧಿಕಾರಿಗಳು. ಮುಂದೆ ಬಿಪಿಎಲ್ ಕಾರ್ಡ್ ಇರೋಲ್ಲ ಅನ್ನೋ ವಿಚಾರ ಬಡ ಮತ್ತು ಮಧ್ಯಮ ವರ್ಗದವರನ್ನ ದಂಗುಬಡಿಸಿದೆ. ಆಟೋ ಚಾಲಕ, ರೈತ, ಗೃಹಿಣಿ, ಬೀದಿ ಬದಿ ವ್ಯಾಪಾರಿ ಹೀಗೆ ದಿನದ ಕೂಲಿ ನಂಬಿ ದುಡಿಯುವ ಜೀವಗಳಿಗೆ ಬರಸಿಡಿಲು ಬಡಿದಂತಾಗಿತ್ತು. ರಿಪಬ್ಲಿಕ್ ಕನ್ನಡದಲ್ಲಿ ಈ ಸಾಲು ಎಡವಟ್ಟಿನ ವರದಿ ನಿರಂತರವಾಗಿ ಬಿತ್ತರಿಸಿದ್ದ ಬೆನ್ನಲ್ಲೇ ಸರ್ಕಾರ ಅಲರ್ಟ್ ಆಗಿ ಸಮಸ್ಯೆ ಪರಿಹಾರಕ್ಕೆ ನವೆಂಬರ್ 25ರ ತನಕ ಡೆಡ್ಲೈನ್ ಕೊಟ್ಟಿದೆ. ಇಂದು ಡೆಡ್ಲೈನ್ ಮುಗಿದ್ರೂ ಅಧಿಕಾರಿಗಳು ಇನ್ನಷ್ಟು ಟೈಮ್ ಬೇಕು ಅಂತಿದ್ದಾರೆ. ಬದಲಾವಣೆ ಆಗಿರುವ ಕಾರ್ಡ್ಗಳನ್ನು ಮತ್ತೆ ಬದಲಿಸಬೇಕಾದ್ರೆ ಕನಿಷ್ಠ 15 ದಿನಗಳು ಬೇಕಾಗುತ್ತೆ. ಆರ್ಡಿ ನಂಬರ್ ಪರಿಶೀಲಿಸಬೇಕು. ಆಹಾರ ನಿರೀಕ್ಷಕರು 1 by 1 ಆಗಿ ಕಾರ್ಡ್ಗಳನ್ನು ಕನ್ವರ್ಟ್ ಮಾಡಬೇಕು. ಎನ್ಐಸಿ ಸಾಫ್ಟ್ವೇರ್ ಮೂಲಕ ಕಾರ್ಡ್ ಕನ್ವರ್ಟ್ ಆಗಬೇಕು. ಈ ಬದಲಾವಣೆಗೆ 10 ರಿಂದ 15 ದಿನಗಳ ಸಮಯ ಬೇಕಾಗುತ್ತೆ. ಬಿಪಿಎಲ್ ಕಾರ್ಡ್ ರದ್ದತಿಯಿಂದ ಪತ್ನಿ ಸರ್ಜರಿ ಕ್ಯಾನ್ಸಲ್. ಕ್ಯಾನ್ಸರ್ ಪೀಡಿತ ಪತ್ನಿ ಚಿಕಿತ್ಸೆಗಾಗಿ ಪತಿಯ ಅಲೆದಾಟ. ಶನಿವಾರ ಬೆಳಿಗ್ಗೆ ಆಪರೇಷನ್ ಇದೆ, ಕ್ಯಾನ್ಸಲ್ ಮಾಡ್ತಾರೆ. ಬಿಪಿಎಲ್ ಕಾರ್ಡ್ ರದ್ದಾದ ಕಾರಣ ಪತ್ನಿಗೆ ಚಿಕಿತ್ಸೆ ಕೊಡಿಸಲಾಗದೆ ಪತಿಯೊಬ್ಬ ಪರದಾಡಿದ ಘಟನೆ ಮನಕಲುಕುವಂತಿತ್ತು. ಬಿಪಿಎಲ್ ಕಾರ್ಡ್ ಇಲ್ಲ ಎಂಬ ಕಾರಣಕ್ಕೆ ಶನಿವಾರ ನಡೆಯಬೇಕಿದ್ದ ಸರ್ಜರಿ ಕ್ಯಾನ್ಸಲ್ ಆಗಿತ್ತು. ಕ್ಯಾನ್ಸರ್ನಿಂದ ಬಳಲುತ್ತಿರುವ ತನ್ನ ಪತ್ನಿಗೆ ಚಿಕಿತ್ಸೆ ಕೊಡಿಸಲು ಪತಿ ಜಯರಾಮಯ್ಯ ಪರದಾಡಿದ್ರು. ಶುಕ್ರವಾರ ನೈಟ್ ಕ್ಯಾನ್ಸಲ್ ಮಾಡಿದ್ದಾರೆ ಬಿಪಿಎಲ್ ಕಾರ್ಡು. ಶನಿವಾರ ಬೆಳಿಗ್ಗೆ ಸರ್ಜರಿ ಇತ್ತು ಕ್ಯಾನ್ಸರ್ದು. ಅಲ್ಲಿ ನೋಡಿದ್ರೆ ಅವರು ಆಗಲ್ಲ ಅಂತವ್ರೆ, ಇಲ್ಲಿ ನೋಡಿದ್ರೆ ಆಗಿದೆ, ಏನೂ ಆಗಿಲ್ಲ ಅಂತ. ಈ ಮಧ್ಯೆ ಇಂದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಪಶ್ಚಿಮ ವಲಯದಲ್ಲಿ ಬಿಪಿಎಲ್ ಕಾರ್ಡ್ ಪರಿಶೀಲನೆ ಪ್ರಕ್ರಿಯೆ ನಡೆಯಿತು. ಒಟ್ನಲ್ಲಿ ಸಾಫ್ಟ್ವೇರ್ ಎಡವಟ್ಟಿನಿಂದ ಅರ್ಹ ಫಲಾನುಭವಿಗಳು ಪರದಾಡುವಂತಾಗಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಂದು ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. ಒಂದು ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.